ಆತ್ಮೀಯರೇ, ಇದೊಂದು ಸೂಫಿ ಕತೆ. ಈ ಕತೆ ನನಗೆ ತುಂಬ ಇಷ್ಟವಾದಂಥ ಕತೆ. ನನಗೆ ತುಂಬ ಯಾವಾಗಲಾದರೂ ದುಃಖ ಆದಾಗ ಅಥವಾ ಸಂತೋಷ ಆದಾಗ ಈ ಕತೆನ ನಾನು ನೆನಪು ಮಾಡ್ಕೊಳ್ತೇನೆ. ನಮ್ಮೆಲ್ಲರ ಜೀವನಕ್ಕೆ ತುಂಬ ಅತ್ಯುತ್ತಮವಾದಂತಹ ಪಾಠವನ್ನು ತಿಳಿಸುವಂತಹ ಈ ಒಂದು ಕತೆನ ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ಅವನು ಒಂದು ದಿವಸ ತನ್ನ ಆಸ್ಥಾನದಲ್ಲಿದ್ದಂತಹ ಎಲ್ಲ ಪಂಡಿತರುಗಳನ್ನು ಕರೆದುಬಿಟ್ಟು ಅವ್ರಿಗೆ ನನಗೊಂದು ಮಂತ್ರ ಹೇಳ್ಕೊಡಿ, ಅದು ತುಂಬ ಸರಳವಾಗಿರಬೇಕು. ಆ ಮಂತ್ರ ಎಲ್ಲ ಸಮಯದಲ್ಲಿ, ಎಲ್ಲ ಸ್ಥಳಗಳಲ್ಲಿ ಮತ್ತು ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ಅದು ನನಗೆ ಉಪಯೋಗಕ್ಕೆ ಬರಂಗಿರಬೇಕು ಅಂಥ ಮಂತ್ರನ ನನಗೆ ಹೇಳ್ಕೊಡ್ಬೇಕು ಅಂತ ಆ ಪಂಡಿತರುಗಳಿಗೆ ಕೇಳಿದೆ. ಆ ಪಂಡಿತರುಗಳು ಒಂದು ವಾರ ಸಮಯ ಕೊಡಿ ಸ್ವಾಮಿ ಅಂತ ರಾಜನ ಕೇಳ್ಕೊಂಡ್ರು. ಆಯಿತು ಅಂತ ರಾಜ ಒಪ್ಕೊಂಡ. ಒಂದು ವಾರ ಪೂರ್ತಿ ಪಂಡಿತರುಗಳೆಲ್ಲನೂ ಕೂಡ ಯೋಚನೆ ಮಾಡಿದ್ರು, ತಲೆ ಕೆಡಿಸ್ಕೊಂಡ್ರು. ಸರಿಯಾಗಿ ಏನೂ ಅವ್ರಿಗೆ ಒಳಿಲಿಲ್ಲ. ಕೊನೆಗೆ ಅವರಲ್ಲಿ ಒಬ್ಬ ಹಿರಿಯ ಪಂಡಿತ ಹೇಳಿದಂಥ ಸಲಹೆ ಎಲ್ಲರಿಗೂ ಕೂಡ ಹಿಡಿಸ್ತು. ಅದರಂತೆಯೇ ಅವರೆಲ್ಲನೂ ಕೂಡ ಒಟ್ಟಾಗಿ ರಾಜನ ಹತ್ರ ಬಂದು ಒಂದು ವಜ್ರದ ಉಂಗುರವನ್ನು ಕೊಟ್ಟರು. ಆಮೇಲೆ ರಾಜನಿಗೆ ಹೇಳಿದ್ರು, ಸ್ವಾಮಿ, ನಾವು ಈ ಕೊಡ್ತಾ ಇರೋಂತಹ ಈ ವಜ್ರದ ಉಂಗುರ ಸಾಮಾನ್ಯವಾದಂಥ ಉಂಗುರ ಅಲ್ಲ. ಅದರ ಒಳಗಡೆ ಭಾಗದಲ್ಲಿ ನಾವು ಒಂದು ನೀವು ಹೇಳಿದಂತಹ ಸರಳವಾದಂತಹ ಮಂತ್ರವನ್ನು ಕೆತ್ತಿಸಿದ್ದೀವಿ. ನೀವು ಯಾವಾಗಲೂ ಈ ಒಂದು ಉಂಗುರವನ್ನು ನಿಮ್ಮ ಕೈ ಬೆರಳಿನಲ್ಲಿ ಧರಿಸಿರಬೇಕು. ಈ ಮಂತ್ರನ ಯಾವಾಗಂದ್ರೆ ಆವಾಗ ನೀವು ಓದ್ಕೊಳ್ಳೋಕ್ಕೆ ಹೋಗಬಾರ್ದು. ನಿಮಗೆ ತುಂಬ ಕಷ್ಟ ಬಂದಾಗ, ತುಂಬ ಅಪಾಯ ಬಂದಾಗ, ನಿಮಗೆ ದುಃಖ ಆದಾಗ ಅಥವಾ ತುಂಬ ಸಂತೋಷ ಆದಾಗ ಅವಾಗ ಮಾತ್ರನೇ ನಿಮ್ಮ ಕೈ ಬೆರಳಿಂದ ಈ ಉಂಗುರನ ತೆಗೆದುಕೊಂಡು ಅವಾಗ ಅದರೊಳಗಡೆ ಬರೆದಿರೋಂತಹ ಮಂತ್ರವನ್ನು ಆ ಸಮಯದಲ್ಲಿ ಓದ್ಕೊಳ್ಳಿ. ಆ ಮಂತ್ರ ನೆನ್ಪಿಟ್ಕೊಳ್ಳಿ, ಅದು ಒಂದು ಭವಿಷ್ಯವಾಣಿ. ಅಂದರೆ ಅದು ಭವಿಷ್ಯವನ್ನು ತಿಳಿಸುತ್ತೆ. ಅದು ತುಂಬ ಮಹಿಮೆಯರಂಥದ್ದು ಅಂತ ಅವರೆಲ್ಲ ಹೇಳಿದರು. ರಾಜ ಹಾಗೇ ಆಗಲಿ ಅಂತ ಹೇಳ್ಬಿಟ್ಟಿದ್ದೇನೆ ಆ ಪಂಡಿತರುಗಳಿಂದ ಆ ಉಂಗುರನ ತೆಗೆದುಕೊಂಡು ತನ್ನ ಕೈ ಬೆರಳುಗಳಿಗೆ ಹಾಕ್ಕೊಂಡ. ಸ್ವಲ್ಪ ದಿವಸ ಕಳೆದಾದ ಮೇಲೆ ಪಕ್ಕದ ರಾಜ್ಯದ ರಾಜ ಇವರ ರಾಜ್ಯದ ಮೇಲೆ ತನ್ನ ಸೈನ್ಯದೊಂದಿಗೆ ದಂಡೆದ್ದು ಬಂದ. ಈ ರಾಜ್ಯದ ಮೇಲೆ ಆಕ್ರಮಣ ಮಾಡ್ದ. ಈ ರಾಜನ ಸೈನಿಕರುಗಳಿಗೂ ಆ ರಾಜನ ಸೈನಿಕರಿಗಳಿಗೂ ದೊಡ್ಡದಾದಂಥ ಘೋರವಾದಂಥ ಯುದ್ಧ ನಡೀತು. ಆ ಯುದ್ಧದಲ್ಲಿ ಈ ರಾಜ ಸೋತ್ಬಿಟ್ಟ. ಸೋತಾದ್ಮೇಲೆ ಅವನು ಮತ್ತು ಇವನ ಸೈನಿಕರುಗಳು ಕುದುರೆಗಳನ್ನು ಹತ್ಕೊಬಿಟ್ಟು ದಿಕ್ಕಾಪಾಲಾಗಿ ಓಡೋಗ್ಬಿಟ್ರು. ಆದರೂ ಕೂಡ ಶತ್ರು ಸೈನಿಕರುಗಳು ಈ ರಾಜನ ಹಿಡಿಲೇಬೇಕು ಅಂತೇಳಿದ್ದೇನೆ ಅವ್ರ ಕುದುರೆ ಮೇಲೆ ಹತ್ಕೊಂಡು ಬೆನ್ನತ್ತಿದ್ರು. ರಾಜ ಮುಂದೆ ಮುಂದೆ ಸಾಗಿ ಒಂದು ದಟ್ಟವಾದಂತಹ ಕಾಡಿನೊಳಗಡೆ ಬಂದ. ಅಲ್ಲಿ ಒಂದು ಕಡೆ ಗಿಡಗಳ ಮರೆಯಲ್ಲಿ ಒಂದು ಗುಹೆ ಕಾಣಿಸ್ತು. ರಾಜ ತನ್ನ ಕುದುರೆ ಸಮೇತ ಆ ಗುಹೆಯೊಳಗೆ ಹೋಗ್ಬಿಟ್ಟು ಅಲ್ಲಿ ಬಚ್ಚಿಕೊಬಿಟ್ಟ. ಶತ್ರು ಸೈನಿಕರುಗಳು ತನ್ನ ಹತ್ರ ಬರ್ತಾ ಇರೋದು ಅವರ ಕುದುರೆಗಳ ಒಂದು ಕಾಲಿನ ಶಬ್ದದಿಂದ ರಾಜನಿಗೆ ಗೊತ್ತಾಗ್ತಾ ಇತ್ತು. ರಾಜನಿಗೆ ಭಯ ಆಯಿತು. ನಾನು ತುಂಬ ಅಪಾಯದಲ್ಲಿದ್ದೀನಿ, ಇನ್ನು ನನ್ನ ಕತೆ ಮುಗೀತು ಅಂತ ಅನಿಸ್ಬಿಟ್ಟು ಅವನಿಗೆ ದುಃಖ ಆಯಿತು. ಆ ಕ್ಷಣದಲ್ಲಿ ಅವನು ಕೈನಲ್ಲಿ ಹಾಕೊಂಡಿದ್ನಲ್ಲ ಆ ಉಂಗುರದ ಮೇಲೆ ಸೂರ್ಯನ ಬೆಳಕು ಬಿದ್ದು ವಜ್ರದಿಂದ ಪ್ರತಿಫಲಿಸ್ಬಿಟ್ಟು ರಾಜನ ಕಣ್ಣಿಗೆ ಆ ಬೆಳಕು ಬಿತ್ತು. ರಾಜನಿಗೆ ಯಾವಾಗ ನೆನಪಾಯಿತು, ಪಂಡಿತರುಗಳಿಂದ ಹೇಳಿದ್ರಲ್ಲ, ತುಂಬ ನೀನು ಕಷ್ಟದಲ್ಲಿದ್ದಾಗ ಅಥವಾ ದುಃಖದಲ್ಲಿದ್ದಾಗ ಈ ಉಂಗುರನ ತಕ್ಕೊಂಡು ಅದರಲ್ಲಿ ಬರೆದಿರೋದನ್ನು ಓದ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅದು ನೆನಪಾಯಿತು. ಆವಾಗ ರಾಜ ತನ್ನ ಕೈ ಬೆರಳಲ್ಲಿದ್ದಂಥ ಉಂಗುರನ ಈಚೆಗೆ ತಕ್ಕೊಂಡು ಅದರೊಳಗಡೆ ಏನು ಬರೆದಿದೆ ಅಂತ ನೋಡ್ದ. ಅದರಲ್ಲಿ ಬರೆದಿದ್ದು ಇಷ್ಟೇನೆ, ಈಗಿರುವ ಸ್ಥಿತಿ ಬದಲಾಗುತ್ತದೆ. ಮೂರೇ ಪದ, ಈಗಿರುವ ಸ್ಥಿತಿ ಬದಲಾಗುತ್ತದೆ. ಮತ್ತೆ ಮತ್ತೆ ರಾಜ ಆ 3 ಪದಗಳನ್ನ ಓದ್ಕೊಂಡ. ಪಂಡಿತರುಗಳು ಈ ಉಂಗುರ ಕೊಟ್ಟಾಗ ಹೇಳಿದರು, ಇದು ತುಂಬ ಶಕ್ತಿಯುತವಾದಂಥ ಮಂತ್ರ, ಇದು ಖಂಡಿತ
ಇದು ತಿಳಿಸೋಂಥ ವಿಚಾರ ಖಂಡಿತ ನಿಜ ಆಗುತ್ತೆ ಅಂತ ಪಂಡಿತರುಗಳು ಹಿಂದೆ ಹೇಳಿದರು. ರಾಜನಿಗೆ ಅನ್ನಿಸ್ತು, ಈಗ ನನಗೆ ತುಂಬ ಕಷ್ಟದ ಸ್ಥಿತಿ ಬಂದಿದೆ, ಈ ಮಂತ್ರ ಹೇಳ್ತಿರೋ ಪ್ರಕಾರ ನನಗೆ ಈ ಕಷ್ಟದ ಸ್ಥಿತಿ ಮುಂದೆ ಬದಲಾಗುತ್ತೆ ಅಂತ ಅನ್ನಿಸ್ತು. ಆವಾಗ ಒಂದು ಸ್ವಲ್ಪ ಅವನಿಗೆ ಸಮಾಧಾನ ಆಯಿತು. ಅಷ್ಟರಲ್ಲಿ ಶತ್ರು ಸೈನಿಕರುಗಳೆಲ್ಲನೂ ಹತ್ರ ಬಂದರು. ಸುತ್ತ ನೋಡಿದ್ರು ಅವ್ರಿಗೇನು ಕಾಣಿಸ್ತಿಲ್ಲ. ಬಹುಶಃ ರಾಜ ಈ ಕಡೆ ಬಂದಿಲ್ಲ ಅಂತ ಅಂದ್ಕೊಂಡು ಅವರು ವಾಪಸ್ಸು ಹಿಂತಿರುಗ್ಬಿಟ್ಟು ಹೊರಟೋಗ್ಬಿಟ್ಟು. ರಾಜ ಅವ್ರು ಹೊರಟೋದ್ಮೇಲೆ ಹೊರಗಡೆ ಗುಹೆಯಿಂದ ಬಂದ. ಅಲ್ಲೆಲ್ಲ ಸುತ್ತ ನೋಡ್ದ. ಅಲ್ಲಿ ಕಾಣ್ತಾರಂಥ ಎಲ್ಲ ಪ್ರದೇಶ ತುಂಬ ಸುಂದರವಾಗಿತ್ತು. ಅವನಿಗೆ ಸಂತೋಷ ಆಗಿತ್ತು. ಅದಕ್ಕಿಂತ ಮುಖ್ಯವಾಗಿ ತನ್ನ ಉಂಗುರದಲ್ಲಿ ಕೆತ್ತಿದಂತಹ ಮಂತ್ರ ಇತ್ತಲ್ಲ, ಈಗಿರುವ ಸ್ಥಿತಿ ಬದಲಾಗುತ್ತದೆ, ಆ ಮಂತ್ರ ನಿಜ ಆಯಿತು ಅಂತ ಅವನಿಗೆ ಗೊತ್ತಾಗ್ಬಿಟ್ಟಿದ್ದಾನೆ. ಅವನಿಗೆ ಸಂತೋಷ ಇನ್ನೂ ಹೆಚ್ಚಾಯಿತು. ರಾಜ ಸಂತೋಷದಲ್ಲಿ ಹಾಗೇ ನಿಂತಿದ್ದ. ಅಷ್ಟರಲ್ಲಿ ಅವನ ಸೈನಿಕರುಗಳು ದಿಕ್ಕಾಪಾಲಾಗಿ ಸೋತ್ಬಿಟ್ಟು ಓಡೋಗಿದ್ರಲ್ಲ, ಅವರೆಲ್ಲನೂ ಕೂಡ ಈ ಕಡೆನೇ ಒಬ್ಬೊಬ್ಬರಾಗಿ ಬಂದರು. ರಾಜ ಆ ಸೈನಿಕರುಗಳೆಲ್ಲನೂ ನೋಡ್ದ. ಅವರೆಲ್ಲ ನನ್ನ ಸೈನಿಕರುಗಳು ಅಂತ ಅವನಿಗೆ ಗೊತ್ತಾಗ್ಬಿಟ್ಟು ಅವ್ರನ್ನೆಲ್ಲನೂ ಕರೆದುಬಿಟ್ಟು ಒಂದು ಕಡೆ ಎಲ್ಲನೂ ನಿಲ್ಲಿಸ್ದೆ ಎಲ್ಲನೂ. ರಾಜ ಮುಂಚೆನೇ ತುಂಬ ಧೈರ್ಯಶಾಲಿ ಮತ್ತು ಶೂರ ಆಗಿದ್ದ. ಅವನು ಆ ಸೈನಿಕರುಗಳೆಲ್ಲನೂ ಕೂಡ ಸ್ಫೂರ್ತಿ ತುಂಬಿಟ್ಟು ಮತ್ತೆ ನಾವು ಹೋಗೋಣ, ನಮ್ಮ ರಾಜ್ಯನ ವಶಪಡಿಸ್ಕೊಂಡಿದ್ದಾರಲ್ಲ ಆ ಶತ್ರು ಸೈನ್ಯ, ಅವ್ರ ಮೇಲೆ ಮತ್ತೆ ದಾಳಿ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರೆದುಕೊಂಡು ತನ್ನ ರಾಜ್ಯದ ಕಡೆ ಬಂದ. ಶತ್ರು ಸೈನಿಕರುಗಳೆಲ್ಲನೂ ಅಲ್ಲಿ ನಾವು ರಾಜ್ಯನ ಗೆದ್ದುಬಿಟ್ಟಿದ್ದೀವಿ ಅನ್ನೋ ಸಂತೋಷದಲ್ಲಿ ಚೆನ್ನಾಗಿ ಕುಡಿದ್ಬಿಟ್ಟು ಮೈ ಮರೆತುಬಿಟ್ಟಿದ್ರು. ಅವರೆಲ್ಲರ ಮೇಲೆ ರಾಜ ಮತ್ತು ಅವನ ಸೈನಿಕರುಗಳು ಆಕ್ರಮಣ ಮಾಡಿ ಚೆನ್ನಾಗಿ ಹೋರಾಡಿದ್ರು. ಈ ಸಲ ರಾಜ ಗೆದ್ದ. ಮತ್ತೆ ತನ್ನ ರಾಜನ ವಶ ಆಯಿತು. ಈಗ ಗೆದ್ದಿರೋ ಅಂತಹ ರಾಜ ತನ್ನ ರಾಜ್ಯದೊಳಗಡೆ ಮತ್ತು ಅರಮನೆ ಕಡೆಗೆ ಹೋಗಬೇಕಲ್ಲ, ಸುಮ್ಮನೆ ಹಾಗೇನೆ ಹೋಗಂಗಿಲ್ಲ. ಈಗ ಪ್ರಜೆಗಳು ಮತ್ತು ಅಧಿಕಾರಿಗಳು ಅವರೆಲ್ಲನೂ ಕೂಡ ರಾಜ ಬರೋಂಥ ದಾರಿನೆಲ್ಲನೂ ಕೂಡ ಸಿಂಗಾರ ಮಾಡಿದ್ರು. ರಾಜ ಒಂದು ಒಳ್ಳೆಯ ರಥದಲ್ಲಿ ಕೂತ್ಕೊಂಡು ಮೆರವಣಿಗೆ ಹೊರಟ. ಪ್ರಜೆಗಳೆಲ್ಲನೂ ರಾಜನ ಮೇಲೆ ಹೂಗಳನ್ನ ಎಸೆತಿದ್ರು. ಕೆಲವರು ಬಂದು ಹಾಡುಗಳನ್ನ ಹಾಕ್ತಾಯಿದ್ರು, ಕೆಲವರು ಸಂತೋಷದಿಂದ ಕುಣಿತಾ ಇದ್ರು, ಕೆಲವರು ಹಾಡುಗಳು ಹೇಳ್ತಾಯಿದ್ರು. ಒಟ್ಟಲ್ಲಿ ಎಲ್ಲರಿಗೂ ಸಂತೋಷ ಆಗಿತ್ತು. ರಾಜನಿಗೂ ಕೂಡ ಬಹಳನೇ ಸಂತೋಷ ಆಗಿಬಿಟ್ಟಿತ್ತು. ನಾನೊಬ್ಬ ಶೂರ, ನನ್ನನ್ನು ಇನ್ಯಾರು ಕೂಡ ಸೋಲ್ಸೋಕ್ಕಾಗೋದಿಲ್ಲ ಅಂತ ಅವನಿಗೆ ಅನ್ಸೋಕ್ಕೆ ಪ್ರಾರಂಭ ಆಯಿತು. ಆ ಒಂದು ಅಹಂನಿಂದ ರಾಜ ತನ್ನ ಮೀಸೆ ಮೇಲೆ ಕೈ ಹಾಕ್ಕೊಂಡು ಆಗಾಗ್ಗೆ ಮೀಸೆನ ತಿರುತ್ತಾ ಇದ್ದ. ಅಷ್ಟರಲ್ಲಿ ರಾಜನ ಕೈನಲ್ಲಿದ್ದಂತಹ ವಜ್ರದ ಉಂಗುರ ಸೂರ್ಯನ ಬೆಳಕಿನಲ್ಲಿ ಒಳೆದುಬಿಟ್ಟು ಅದರ ಬೆಳಕು ರಾಜನ ಕಣ್ಣಿಗೆ ಬಿತ್ತು. ರಾಜನಿಗೆ ಈಗ ಅನ್ನಿಸ್ತು, ನಾನು ಈಗ ಹೆಂಗಿದ್ರು ತುಂಬ ಸಂತೋಷವಾಗಿದ್ದೀನಿ, ಈಗ ಮತ್ತೆ ಉಂಗುರವನ್ನು ತೆಗೆದುಕೊಂಡು ಅದರಲ್ಲಿ ಏನು ಬರೆದಿದೆ ಅಂತ ಚೆನ್ನಾಗಿ ಈಗ ಓದ್ಕೋಬೋದು ಅಂತ ಅನಿಸ್ಬಿಟ್ಟು ಅವನು ಆ ಉಂಗುರನ ಬೆರಳಿಂದ ಆಚೆ ಕಡೆ ತೆಗೆದುಕೊಂಡ. ಮತ್ತೆ ಅದರಲ್ಲಿ ಬರೆದಿರೋದನ್ನು ಓದ್ಕೊಂಡ. ಅದರಲ್ಲಿ ಅದೇ ಇತ್ತು, ಈಗಿರುವ ಸ್ಥಿತಿ ಬದಲಾಗುತ್ತದೆ. ರಾಜ ಸ್ವಲ್ಪ ಹೊತ್ತು ಏನೂ ಮಾತಾಡಲಿಲ್ಲ, ಸುಮ್ಮನೆ ಮೌನವಾಗ್ಬಿಟ್ಟ. ಅವನ ಮುಖ ಸಂತೋಷವಾಗಿದ್ದು ಈಗ ಮತ್ತೆ ಬದಲಾಗ್ಬಿಡ್ತು. ನನ್ನ ಈಗಿರುವ ಸ್ಥಿತಿ ಬದಲಾಗುತ್ತೆ ಅಂದ್ರೇನರ್ಥ? ನನಗೆ ಈಗ ಬಂದಿರೋಂತಹ ಅಧಿಕಾರ ಮತ್ತೆ ಮರೆಯಾಗುತ್ತೆ. ಹಿಂದೆ ಬಂದಿದ್ದಂತಹ ಸೋಲು ಕೂಡ ಹಾಗೆ ಉಳಿಲಿಲ್ಲ, ಅದು ಕೂಡ ಬದಲಾಯಿತು. ಹಾಗೆಯೇ ಈಗ ಬಂದಿರೋಂಥ ಗೆಲುವು ಕೂಡ ಹಾಗೆಯೇ ಉಳಿಯೋದಿಲ್ಲ, ಅದು ಕೂಡ ಬದಲಾಗುತ್ತೆ. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಅಂತ ರಾಜನಿಗೆ ಆ ಒಂದು ಮಂತ್ರದಿಂದ ಅನ್ನಿಸ್ತು. ಅಂದರೆ ಆ ಕ್ಷಣದಲ್ಲಿ ರಾಜನಿಗೆ ಜ್ಞಾನೋದಯ ಆಯಿತು. ಆ ಕ್ಷಣನೇ ರಾಜ ತನ್ನ ಸುತ್ತನೂ ಆಚರಿಸ್ತಾ ಇದ್ದಾರಲ್ಲ ಸಂಭ್ರಮನ, ಅವ್ರಿಗೆಲ್ಲನೂ ಕೂಡ ನಿಲ್ಲಿಸ್ಬಿಡಿ ಇದನ್ನು ಅಂತ ಹೇಳ್ಬಿಟ್ಟಿದ್ದಾನೆ. ರಾಜ ರಥದಿಂದ ಇಳಿದ್ಬಿಟ್ಟು ಸುಮ್ಮನೆ ಅರಮನೆ ಕಡೆ ನಡ್ಕೊಂಡು ಹೋದ. ಅವತ್ತಿನಿಂದ ಮುಂದೆ ಯಾವುದೇ ಸಂದರ್ಭದಲ್ಲೂ ಕೂಡ ವಿಪರೀತವಾಗಿ ಸಂತೋಷ ಪಡೋದೇ ಆಗಲಿ,
ದುಃಖ ಪಡದೇನೆ ಆಗಲಿ ಅವನು ಅನುಭವಿಸಲಿಲ್ಲ. ಪ್ರಜೆಗಳಿಗಾಗಿ ಸದಾ ದುಡಿಯುತ್ತಾ ಅತ್ಯಂತ ಸರಳವಾಗಿ ಬದುಕ್ತಾ ಒಳ್ಳೆ ರಾಜ್ಯಭಾರನ ರಾಜ ಮಾಡ್ದ. ಆತ್ಮೀಯರೇ, ನಾವೆಲ್ಲನೂ ಕೂಡ ಹಿಂದೆ ನಮ್ಮ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ನಾವು ಹಿಂದೆ ಅನೇಕ ಬಾರಿ ಸಂತೋಷಪಟ್ಟಿದ್ದೀವಿ, ಅನೇಕ ಬಾರಿ ದುಃಖಪಟ್ಟಿದ್ದೀವಿ, ಅನೇಕ ಬಾರಿ ನಮ್ಮ ಜೀವನದಲ್ಲಿ ಗೆದ್ದಿದ್ದೀವಿ, ಅನೇಕ ಸಲ ಸೋತಿದ್ದೀವಿ. ಆದರೆ ಯಾವ ಸ್ಥಿತಿಯಲ್ಲಿ ಕೂಡ ನಾವು ಶಾಶ್ವತವಾಗಿ ಹಾಗೇ ಇರಲಿಲ್ಲ. ನಮ್ಮ ಬಾಲ್ಯ ಆಗಲಿ, ಯೌವನ ಆಗಲಿ, ನಮ್ಮ ಅಂದ ಆಗಲಿ, ಚಂದ ಆಗಲಿ, ನಮ್ಮಲ್ಲಿರೋಂಥ ಶಕ್ತಿ ಆಗಲಿ, ಅಥವಾ ನಮಗೆ ದೊರಕಿರೋಂತಹ ಅಧಿಕಾರವಾಗಲಿ, ಯಾವುದೂ ಕೂಡ ಶಾಶ್ವತವಾಗಿ ನಮ್ಮ ಹತ್ರ ಉಳಿಯೋದಿಲ್ಲ. ಇಲ್ಲಿ ಎಲ್ಲವೂ ಕೂಡ ನಶ್ವರನೇ. ಈಗ ನಾವಿರೋಂಥ ಸ್ಥಿತಿ ಮುಂದೆ ಖಂಡಿತ ಬದಲಾಗುತ್ತೆ. ಇದು ಪ್ರಕೃತಿಯ ನಿಯಮನೇ. ಆದ್ದರಿಂದ ನಾವು ಇಲ್ಲಿ ಎಲ್ಲವನ್ನು ಕೂಡ ಸಾಕ್ಷಿಭಾವದಿಂದ ಅನುಭವಿಸ್ಬೇಕು. ಅನುಭವಿಸ್ತಾ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಬೀಳಬೇಕು. ಇರುವಷ್ಟು ದಿವಸ ನಾವು ನಮ್ಮ ಕರ್ತವ್ಯಗಳನ್ನು ಮಾಡ್ತಾ 4 ಜನರಿಗೆ ಒಳ್ಳೆಯದನ್ನು ಮಾಡ್ತಾ ಸರಳವಾಗಿ ಬದುಕಬೇಕು. ನಮಸ್ತೆ.